ಸರ್, ಈ ಸೂತಕ ಆಚರಿಸ್ಬೇಕಾದ್ರೆ ಯಾರಿಗಾದರೂ ಎಕ್ಸಂಪ್ಷನ್ ಇದೆ, ಇಂಥವ್ರು ಆಚರಿಸ್ಬೇಕು ಇಂಥವ್ರು ಆಚರಿಸ್ಬಾರ್ದು ಅನ್ನೋ ಎಕ್ಸಂಪ್ಷನ್ ಏನಾದ್ರು ಇದೆಯಾ? ಇದ್ರೆ ಯಾರ್ಯಾರಿಗೆ ಎಕ್ಸಂಪ್ಷನ್ ಇದೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್. ಇಂದಿನ ಕಾಲಕ್ಕೆ ಸೂತಕ ಅಥವಾ ಮುತಕ ಆಚರಣೆ ಪ್ರಸ್ತುತವೇ ಅಲ್ಲವೇ ಅನ್ನೋದ್ರ ಬಗ್ಗೆ ಒಂದು ಆಡಿಯೋ ಕ್ಲಿಪ್ಪಿಂಗ್ ಮಾಡಿದ್ದೀನಿ. ನೀವು ಅದನ್ನು ಕೇಳ್ತಕ್ಕಂತಹದ್ದು ಸೂಕ್ತ ಅಂತ ನನಗನ್ಸತ್ತೆ. ಅದನ್ನ ಕೇಳಿ ದಯವಿಟ್ಟು ನಮ್ಮ ಈ ಒಂದು ಸುಧರ್ಮ SPS ವಾಹಿನಿಯನ್ನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದಕ್ಕೆ ಅನುಕೂಲ ಮಾಡಿ. ಯಾಕೆಂದ್ರೆ ಕೆಲವೆಲ್ಲಾನು ಆಧುನಿಕ ಧರ್ಮಶಾಸ್ತ್ರವನ್ನು ನಾನು ಬರಿತಾ ಕೂತಿದ್ದೀನಿ. ಸುಮಾರು ಒಂದು 25 ವರ್ಷಗಳ ಮೇಲೆ ಅಧ್ಯಯನ ಮಾಡಿ ಇಡೀ ಸ್ಮೃತಿ ಗ್ರಂಥಗಳು ಏನಿದೆ ಅಷ್ಟೂ ಸ್ಮೃತಿಗಳನ್ನು ಅಧ್ಯಯನ ಮಾಡಿ ಅದನ್ನ ಒಟ್ಟು 7 ವಾಲ್ಯೂಮಲ್ಲಿದೆ. ಅದು ಇವಾಗ 3ನೇ ವಾಲ್ಯೂಮ್ ಮುಗಿತಾ ಬಂದಿದೆ. ಆಲ್ಮೋಸ್ಟ್ 3ನೇ ವಾಲ್ಯೂಮ್ ಎಂಡಿಂಗಲ್ಲಿದ್ದೀನಿ. ಸೊ ಎಲ್ಲ ಆಧುನಿಕ ಧರ್ಮಶಾಸ್ತ್ರ ಅಂದರೆ ಇವತ್ತಿನ ಲೈಫ್ ಸ್ಟೈಲ್ಗೆ ಅಥವಾ ಇನ್ನು ಮುಂದಿನ ಲೈಫ್ ಸ್ಟೈಲ್ಗೆ, ನಾಟ್ ಓನ್ಲಿ ಫಾರ್ ಟುಡೇಸ್ ಲೈಫ್ ಸ್ಟೈಲ್, ಈವನ್ ಫಾರ್ ಫ್ಯೂಚರ್ ಆಲ್ಸೋ, ಇನ್ನು ಮುಂದಕ್ಕೂ ಕೂಡ ಜನಗಳಿಗೆ ಎಷ್ಟೆಷ್ಟು ಬದಲಾವಣೆಗಳಾಗ್ತದೆ, ಆ ಬದಲಾವಣೆಗೆ ತಕ್ಕಂತೆ ನಮ್ಮ ಧರ್ಮಶಾಸ್ತ್ರವನ್ನ ಅಪ್ಗ್ರೇಡು ಮಾಡ್ತಾ ಇದ್ದೀನಿ ಅಷ್ಟೆ. ಋಷಿಮುನಿಗಳು ಹೇಗೆ ಅವರ ಒಂದು ಪಾಂಡಿತ್ಯದಿಂದ ಅಥವಾ ತಪಶಕ್ತಿಯಿಂದ ಅಥವಾ ಎರಡರಿಂದಾನೂ ಧರ್ಮಶಾಸ್ತ್ರಗಳನ್ನ ರಚಿಸಿದ್ದಾರೋ ಅದೇ ರೀತಿಯಲ್ಲಿ ಪ್ರತಿನಿತ್ಯನೂ ಕೂಡ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ವೈದಿಕ ಅನುಷ್ಠಾನಗಳನ್ನ ಇಟ್ಕೊಂಡು ಪ್ರತಿನಿತ್ಯ ಸಂಧ್ಯಾ ವಂದನೆ, ಅಗ್ನಿ ಕಾರ್ಯ, ಬ್ರಹ್ಮಯಜ್ಞ, ಪಂಚಮಹಾಯಜ್ಞ, ಚಣ್ಣವತಿ ಶ್ರಾದ್ದ, ಹೀಗೆ ಎಲ್ಲವನ್ನೂ ಮಾಡಿಕೊಂಡು ಋಷಿಮುನಿಗಳನ್ನ ಪ್ರತಿದಿನ ನಾನು ಜ್ಞಾನ ಮಾರ್ಗದಲ್ಲಿ ಅವರ ಒಂದು ಹಾದಿನಲ್ಲಿ ಹೋಗ್ತಾ ಅವರು ಕೊಟ್ಟಿರ್ತಕ್ಕಂತಹ ಜ್ಞಾನ ಉಪದೇಶವನ್ನ ಕೂಲಂಕಷವಾಗಿ ನಾನಾ ರೀತಿಯಲ್ಲಿ ಪರಿಶೀಲಿಸಿ ಪರಿಶೋಧಿಸಿ ಅದನ್ನ ಆಧುನಿಕ ಧರ್ಮಶಾಸ್ತ್ರ ಅಂತ ನಾನೇ ಸದ್ಯಕ್ಕೆ ಬರಿತಾ ಇದ್ದೀನಿ. ಈ ಬರೆಯೋ ವಿಚಾರದಲ್ಲಿ ನನಗೆ ತುಂಬಾ ಜನ, ನೂರಾರು ಜನ ಪ್ರಶ್ನೆ ಕೇಳಿದ್ರು. ಎಷ್ಟೋ ಜನಕ್ಕೆ ಯಾರನ್ನ ನೋಡೇ ಇರೋದಿಲ್ಲ, ಅಂಥದ್ದೆಲ್ಲ ಹೋಗ್ಬಿಟ್ಟಿರ್ತಾರೆ, ನಾವು ಅಂಥದ್ದು 10 ದಿನ 3 ದಿನ ಈ ಥರ ಎಲ್ಲ ಮೈಲಿಗೆ ಇರಬೇಕಾ ಏನು ಅಂತೆಲ್ಲ. ಅದಕ್ಕೆ ನಾನು ಈ ಹಿಂದೆ ಹೇಳಿದಂತಹ ಆಡಿಯೋ ಕ್ಲಿಪ್ಪಿಂಗಲ್ಲೆಲ್ಲ ಹೇಳಿದ್ದೀನಿ, ಅಲ್ಲಿ ನೋಡ್ಕೋಬಹುದು ನೀವು. ಇನ್ನು ಈ ಸೂತಕ, ಸಾಮಾನ್ಯವಾಗಿ ಕನ್ನಡದಲ್ಲಿ ಸೂತಕ ಅಂದ್ರೆ ಸತ್ತೋರ್ಗೆ ಅಂತ ಅನ್ಕೊಂಬಿಟ್ಟಿದ್ದಾರೆ. ಇದು ಖಂಡಿತವಾಗ್ಲೂ ತಪ್ಪು. ಯಾಕೆ ಅಂದ್ರೆ ಸೂತಕ ಅನ್ನೋದಕ್ಕೆ ಜಾತಾಶೌಚ ಅಂತ ಕರಿತೀವಿ ನಾವು. ಮೃತಕ ಅಂದ್ರೆ ಮೃತಾಶೌಚ ಅಂತ ಕರಿತೀವಿ. ಅಂದ್ರೆ ಒಬ್ಬ ಸ್ತ್ರೀ ಒಂದು ಮಗುವಿಗೆ ಜನ್ಮವನ್ನು ಕೊಟ್ಟಾಗ ಅದು ಜಾತಾಶೌಚ ಅಂತ ಆಗತ್ತೆ. ಜಾತಾಶೌಚ ಅಥವಾ ಸೂತಕ, ಶೂನ್ ಪ್ರಾಣಿ ಪ್ರಸವೇ ಧಾತು, ಅದು ಅದರಿಂದ ಬರ್ತಕ್ಕಂಥದ್ದು ಸೂತಕ ಅನ್ನತಕ್ಕಂಥದ್ದು. ಇನ್ನು ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಮೃತಕ ಅಥವಾ ಮೃತಾಶೌಚ ಅಂತ ಕರಿತೀವಿ ಅದನ್ನು. ಸೊ ಹಾಗಾಗಿ ಸೂತಕ ಅಂದ್ರೆ ಸತ್ತಿದ್ದೆಲ್ಲ ಹುಟ್ಟಿರ್ತಕ್ಕಂತಹ ಒಂದು ಮೈಲಿಗೆ, ನಿಮ್ಗೆ ಅರ್ಥವಾಗೋ ಭಾಷೆನಲ್ಲಿ. ನನಗೆ ಇವತ್ತಿನ ಲೈಫ್ ಸ್ಟೈಲ್ಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಇವತ್ತಿನ ಲೈಫ್ ಸ್ಟೈಲ್ಗೆ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇದ್ದ ಕಾಲಕ್ಕೆ ಋಷಿಮುನಿಗಳು ಈ ಸೂತಕ ಮೃತಕ ಕಾನ್ಸೆಪ್ಟ್ ಅನ್ನ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಬರೆದಿದ್ರು. ಇವತ್ತಿನ ನ್ಯೂಕ್ಲಿಯರ್ ಫ್ಯಾಮಿಲಿಗಳಿಗೆ ಆಗಲಿ, ಅಕಸ್ಮಾತ್ ಜಾಯಿಂಟ್ ಫ್ಯಾಮಿಲಿನೇ ಇದ್ರೂ ಆಗಲಿ, ದೇರ್ ಈಸ್ ನೋ ಲಾಜಿಕಲ್ ರೀಸನ್ ಬಿಹೈಂಡ್ ಇಟ್. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಯಾವುದೇ ರೀತಿಯಾದಂತಹ ತಾರ್ಕಿಕವಾದಂತಹ ಉದ್ದೇಶ ಇಲ್ಲ. ಓಪನ್ ಆಗಿ ಹೇಳ್ತೇನೆ ನಾನು, ತಾರ್ಕಿಕವಾದ ಉದ್ದೇಶ ಇಲ್ಲವೇ ಇಲ್ಲ. ಆ ಸೂತಕ ಅಥವಾ ಮುತಕ ಆಚರಣೆ ಮಾಡ್ತಕ್ಕಂಥದ್ದು ಅನ್ನೋದು ಪ್ಯೂರ್ಲಿ ಇಟ್ ಈಸ್ ಬೇಸ್ಡ್ ಆನ್ ಯುವರ್ ಫೀಲಿಂಗ್ಸ್ ಆರ್ ಎಮೋಷನ್ಸ್ ಆರ್ ಸೆಂಟಿಮೆಂಟ್. ನಿಮಗೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಗೌರವ ಇದ್ರೆ ಆ ಹೋಗಿರ್ತಕ್ಕಂಥ ವ್ಯಕ್ತಿ ಒಂದು ಕರ್ಮ ಏನ್ ನಡೀತಾ ಇರುತ್ತೆ ಆ ಒಂದಷ್ಟು ದಿನಗಳಲ್ಲಿ ಆ ದುಃಖದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ ಅಂತ ಅರ್ಥ ಅಷ್ಟೇ. ಅದಕ್ಕೆ ಇನ್ನೇನು ವಿಶೇಷವಾದ ಆಹಾ ಓಹೋ ಅನ್ನೋ ಅರ್ಥ ಇನ್ನೇನು ಇಲ್ಲ ಅಲ್ಲಿ. ನಿಮಗೆ ನಿಜವಾಗ್ಲೂ ಆ ವ್ಯಕ್ತಿ ಮೇಲೆ ಇತ್ತು ಅಂದ್ರೆ ನೀವು ಅದಕ್ಕೆ ನೀವು ಸಂಬಂಧಿನೇ ಆಗಿರ್ಬೇಕು ಅಂತ ಏನಿಲ್ಲ. ಯಾರು ಬೇಕಾದ್ರೂ ಆಗ್ಬೋದು. ನಾಳೆ ಸತ್ರ ನನ್ನ ಸ್ಟೂಡೆಂಟ್ಸೇ ಬೇಕಾದ್ರೆ ನನ್ನ ಒಂದು ಕರ್ಮದ ದುಃಖದಲ್ಲಿ ಪಾಲ್ಗೊಂಡು ಅವರ ಒಂದಷ್ಟು ದಿನ ಯಾವುದೇ ಒಂದು ಬೇರೆ ಅವ್ರ ಕೆಲಸಗಳನ್ನ ಬದಿಗಿಟ್ಟು ಇರ್ತಾರೆ ಅಂದ್ರೆ ಇಟ್ಸ್ ಎ ಮಾರ್ಕ್ ಆಫ್ ರೆಸ್ಪೆಕ್ಟ್ ಆರ್ ಲವ್ ವಾಟ್ ದೇ ಆರ್ ಶೋಯಿಂಗ್ ಟುವರ್ಡ್ಸ್ ಮೀ. ದ ಸೇಮ್ ಥಿಂಗ್ ವಿತ್ ಅದರ್ಸ್ ಆಲ್ಸೋ ಫ್ರಮ್ ಮೈ ಸೈಡ್ ಆರ್ ಎನಿಬಡೀಸ್ ಒನ್. ಅಷ್ಟೇ. ಬೇಕಾಗಿದ್ರೆ ಅದೆಲ್ಲವೂ ಕೂಡ ಶಾಸ್ತ್ರಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ.
ಹಾಗಾಗಿ ಇಷ್ಟು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಕೊಂಡು ನಾ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ನೀವು ಈ ಒಂದು ಸೂತಕ ಅಥವಾ ಮೃತಕ ಇನ್ ಟೋಟೋ ಅಶೌಚ ಅಂತ ನಾವೇನ್ ಕರಿತೀವಿ, ಈ ಮೈಲಿಗೆಯನ್ನ ಫಾಲೋ ಮಾಡೋದಿದ್ರೆ ಶಾಸ್ತ್ರಗಳಲ್ಲಿ, ಸ್ಮೃತಿ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಬೇಕಾದಷ್ಟು ಕಡೆ ಬೇಕಾದಷ್ಟು ಎಕ್ಸಂಪ್ಷನ್ಸ್ ಅನ್ನ ಹೇಳಿದೆ. ಬೇಕಾದಷ್ಟು ನಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದರೊಳಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನ ಒಂದು ಶ್ಲೋಕವನ್ನು ತಗೊಂಡು ನಾ ಹೇಳ್ತಾ ಇದ್ದೇನೆ ಅಷ್ಟೇ. ಈ ತರದ್ ಇನ್ನೂ ಬೇಕಾದಷ್ಟಿದೆ. ಯಾಕೆ ನಾನು ಎಲ್ಲಾ ಗ್ರಂಥಗಳನ್ನು ಇಲ್ಲಿ ಒಂದ್ ಕಡೆ ಹರಡ್ಕೊಂಡು ಮಾಡಕ್ಕಾಗಲ್ಲ. ನಾವನ್ನ ಆ ಗ್ರಂಥಗಳಲ್ಲಿ ಆ ಶಾಸ್ತ್ರ ಪ್ರಮಾಣಗಳು ಸಿಕ್ಕಿದಾಗ ಅಲ್ಲಲ್ಲಿಗೆ ನಾವು ಸಪರೇಟ್ ಆಗಿ ಮಾಡ್ತಾ ಹೋಗ್ತೀವಿ. ಮುಖ್ಯವಾಗಿ ಇಲ್ಲಿ ಒಂದು ಪುರಾಣದಲ್ಲಿ ಹೇಳುವ ಲೆಕ್ಕಾಚಾರದಲ್ಲಿ ಸತ್ರಿಣಾಂ ದೀಕ್ಷಿತಾನಾಂಚ ಯತೀನಾಂ ಬ್ರಹ್ಮಚಾರಿಣಾಂ ಏತೇಷಾಂ ಸೂತಕಂ ನಾಸ್ತಿ ಋತ್ವಿಜಾಂ ಕರ್ಮ ಕುರುವತಾಂ. ಈ ಇಷ್ಟು ಪ್ರೊಫೆಷನಲ್ಲಿ ಇರ್ತಕ್ಕಂಥವ್ರಿಗೆ, ಇಷ್ಟು ಮಾರ್ಗದಲ್ಲಿ ಇರ್ತಕ್ಕಂಥವ್ರಿಗೆ, ಇವರಿಗೆ ಯಾವುದೇ ರೀತಿಯಾದಂತಹ ಸೂತಕ ಅಥವಾ ಮೃತಕ ಅಥವಾ ಅಶೌಚಗಳು ಆಚರಣೆ ಇರಬೇಕಾಗಿಲ್ಲ. ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ಸತ್ರಿಣಾಂ, ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳಲ್ಲಿ ಯಾರು ಪಾಲ್ಗೊಂಡಿರ್ತಾರೆ, ಋತ್ವಿಜರು, ಪುರೋಹಿತರು, ಇವರೆಲ್ಲಾನು ಆ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಎಲ್ಲರೂ ಕೂಡ ದೊಡ್ಡ ದೊಡ್ಡ ಯಜ್ಞ, ಸತ್ರ ಅಂದ್ರೆ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳು. ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ನಡೆಯೋದು ಬಹಳ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಆದರೂ ಕೂಡ ನಡೀತಾ ಇರುತ್ತೆ. ಅಲ್ಲಲ್ಲಿ ಅತಿರುದ್ರ ನಡೆಯುತ್ತೆ, ಶತಚಂಡಿ ನಡೆಯುತ್ತೆ, ಈ ಥರದ್ದೆಲ್ಲ ನಡೀತಾ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳು ಎಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಪಾಲ್ಗೊಂಡಿರ್ತಕ್ಕಂತಹ ಋತ್ವಿಜ ಯಾರು ಇರ್ತಾರೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಧರ್ಮಶಾಸ್ತ್ರದ ಪ್ರಕಾರ ಅಂತಹ ವ್ಯಕ್ತಿಗಳ ಸ್ವಂತ ತಂದೆ ತಾಯಿ ಹೋದರೂ ಕೂಡ ಕರ್ಮ ಮಾಡೋದಕ್ಕೆ ಬೇರೆ ಅಧಿಕಾರಿ ಇದ್ದರೆ ಆ ಹೋಗಿರ್ತಕ್ಕಂಥ ವ್ಯಕ್ತಿಗೆ ಮಕ್ಕಳುಗಳಲ್ಲಿ ಇವನಲ್ಲಿ ಮತ್ತೆ ಜಾಯಿನ್ ಆಗ್ಬೇಕಾಗಿಲ್ಲ. ಇವನೇ ಹಿರಿಮಗ ಆಗಿದ್ದು ಅಕಸ್ಮಾತ್ ಹೋಗ್ಬೇಕು ಅಂದ್ರೆ ಅಲ್ಲೂ ಕೂಡ ಆಪ್ಷನ್. ಶಾಸ್ತ್ರದ ಪ್ರಕಾರ ಅವ್ನು ಹೋಗ್ಬೇಕಾಗಿಲ್ಲ, ಆದ್ರೆ ಕರ್ಮ ಅಲ್ಲಿ ನಿಂತೋಗತ್ತೆ. ದೇವಕಾರ್ಯಾದ ಪೀರಾಜನ್ ಪಿತೃಕಾರ್ಯಂ ವಿಶಿಷ್ಯತೆ. ಹಾಗಾಗಿ ಅವನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಈ ಹೋಗಿರ್ತಕ್ಕಂಥ ವ್ಯಕ್ತಿಗೆ 2-3 ಜನ ಗಂಡ್ಮಕ್ಳಿದ್ದಾರೆ, ಇವನು ಎರಡನೇವನೋ ಮೂರನೇವನೋ ಆಗಿದ್ದಾನೆ ಅಂದ್ರೆ ಮೊದಲನೇವನಲ್ಲಿ ಕರ್ಮ ಮಾಡ್ಕೋಬಹುದು. ಇವನು ಇಲ್ಲಿ ಆಲ್ರೆಡಿ ದೀಕ್ಷೆ ತಗೊಂಡಾಗೋಗಿರುತ್ತೆ. ಇವನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಶಾಸ್ತ್ರದ ಪ್ರಕಾರ ಟೆಕ್ನಿಕಲ್ ಆಗಿ ಯಾವುದೇ ಅಶೌಚ ಅನ್ನೋದು ಅವನಿಗೆ ತಗೊಳ್ಳೋದಿಲ್ಲ. ಶಾಸ್ತ್ರ ಏನ್ ಹೇಳ್ತಿದೆ ಅದನ್ನ ನಾನು ಹೇಳ್ತೇವೆ, ಋಷಿಮುನಿಗಳು ಏನ್ ಹೇಳಿದ್ರು ಅದನ್ನ ಹೇಳ್ತೀವಿ. ಇನ್ನು ದೀಕ್ಷಿತಾನಾಂಚ, ಕೆಲವು ವ್ರತ ದೀಕ್ಷೆಯನ್ನು ಪಡೆದಿರ್ತಾರೆ. ಕೆಲವರು ಯಾವ್ದೋ ಕಂಕಣಗಳನ್ನ ಕಟ್ಕೊಂಡು ಕೆಲವು ವ್ರತ ದೀಕ್ಷೆಗಳಲ್ಲಿರ್ತಾರೆ, ಕೆಲವು ವ್ರತಗಳಲ್ಲಿರ್ತಾರೆ, ದೀಕ್ಷೆಗಳಲ್ಲಿರ್ತಾರೆ. ಇಂಥವರು ಯಾವುದೇ ಅಶೌಚದಲ್ಲಿ ಇರಬೇಕಾಗಿಲ್ಲ. ಯತೀನಾಂ, ಯತಿಗಳು ಅನ್ನತಕ್ಕಂಥವರು ತುಂಬಾನೇ ಕಮ್ಮಿ ಇವತ್ತಿನ ಒಂದು ಪ್ರಪಂಚದಲ್ಲಿ ಕಾಣಿಸ್ತಕ್ಕಂಥದ್ದು. ಯಾಕೆಂದ್ರೆ ಯತಿಗಳು ಅಥವಾ ಸನ್ಯಾಸಿಗಳು ಅಥವಾ ಪ್ರವ್ರಾಜಕರು, ಈ ಪ್ರವ್ರಾಜಕರು ಅಂದ್ರೆ ಸರ್ವಂ ಪರಿತ್ಯಜ್ಯ ವ್ರಜತಿ ಇತ್ಯರ್ಥಃ, ಎಲ್ಲವನ್ನೂ ತ್ಯಾಗ ಮಾಡಿ ಯಾರು ಲೋಕದ ಹಿತಕ್ಕೋಸ್ಕರ ಒಂದು ರಾತ್ರಿ ಮಾತ್ರ ಒಂದು ಊರಿನಲ್ಲಿ ಹಳ್ಳಿನಲ್ಲಿ ತಂಗಿ ಮಾರನೇ ದಿನದ ಬೆಳಗ್ಗೆಗೆ ಬೇರೆ ಜಾಗ ನೋಡಿಕೊಂಡು ಕೇವಲ 8 ತುತ್ತುಗಳನ್ನ ಮಾತ್ರ ಈ ಒಂದು ಆಹಾರನ ಸ್ವೀಕರಿಸಿ ಅದರಲ್ಲಿ ಹರಿಹರ ಬ್ರಹ್ಮಾದಿಗಳಿಗೆಲ್ಲ ಒಂದೊಂದಷ್ಟನ್ನ ಭಾಗವನ್ನ ಅಂತ ಕೊಟ್ಟು ಉಳಿದದ್ದುಗಳಿಗೆ ತಾವು ಸ್ವೀಕಾರ ಮಾಡಿ, ಯಾವ ಜನದ ಸಂಪರ್ಕವೂ ಇಲ್ಲದೆ, ಯಾವ ವಾಹನದ ಸಂಪರ್ಕವೂ ಇಲ್ಲದೆ, ಯಾವುದೇ ರೀತಿಯ ಜನಗಳ ಸಂಪರ್ಕವೂ ಇಲ್ಲದೆ ಯಾರು ಏಕಾಂತದಲ್ಲಿ ಪರಮಾತ್ಮನಲ್ಲಿ ಸದಾ ತಮ್ಮ ಮನಸ್ಸನ್ನ ಲೀನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಇಂಥವರು ಯತಿಗಳು ಅಥವಾ ಸನ್ಯಾಸಿಗಳು. ನಿಮಗೆ ಲಾಜಿಕಲ್ ಸೆನ್ಸ್ ಅನ್ನೋದು ಏನಾದ್ರು ಅಕಸ್ಮಾತ್ ಇದೆ ಅಂತ ಇಟ್ಕೊಂಡು ಬ್ರಾಡ್ ಮೈಂಡೆಡ್ನೆಸ್ ಇದೆ ಅಂದ್ರೆ ನೀವು ಅವಾಗ ಯೋಚನೆ ಮಾಡಿ. ಈ ತರ ಜನ ಶಾಸ್ತ್ರದಲ್ಲಿ ಇದಕ್ಕೆ ಬೇಕಾದಷ್ಟಿದೆ, ನಾನು ಹೇಳ್ತಾ ಹೋಯ್ತು ಅಂದ್ರೆ ಅದೆಲ್ಲ ಇವತ್ತಿನ ಲೈಫ್ ಸ್ಟೈಲಲ್ಲಿ ಆಲ್ಮೋಸ್ಟ್ ಯಾವುದೂ ಇಲ್ಲ. ಯಾವ ಮಠಾಧಿಪತಿಗಳು ಪೀಠಾಧಿಪತಿಗಳು ಸನ್ಯಾಸಿಗಳು ಅಲ್ಲ. ಹಾಗಂತ ನಾನು ಯಾರನ್ನೂ ಅವಮಾನ ಮಾಡ್ತಾ ಇಲ್ಲ. ಇಲ್ಲಿ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆಲ್ಲರ ಮೇಲೂ. ಆದರೆ ಮಠಾಧಿಪತಿಗಳು ಪೀಠಾಧಿಪತಿಗಳೇ ಬೇರೆ, ಸನ್ಯಾಸಿಗಳೇ ಬೇರೆ. ಅದನ್ನೂ ಕೂಡ ಯೂಟ್ಯೂಬಲ್ಲಿ ನಾವು ತಾರ್ಕಿಕವಾಗಿ ಧರ್ಮಶಾಸ್ತ್ರದ ಪ್ರಮಾಣಗಳನ್ನ ಕೊಟ್ಟು ಆಡಿಯೋ ಮಾಡಿದೀವಿ, ಬೇಕಾದವ್ರು ನೋಡ್ಕೋಬಹುದು. ಅದನ್ನ ಹಿಂದೆ ಇದೆ, ಸ್ಕ್ರೋಲ್ ಮಾಡ್ಕೊಂಡು ಹೋದ್ರೆ ಸಿಗತ್ತೆ ನಿಮಗೆ. ಹಾಗಾಗಿ ಯತಿಗಳು ಸನ್ಯಾಸಿಗಳು ಅಂದರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ಜ್ಞಾನ ಮಾರ್ಗದಲ್ಲಿ ಯಾರಿದ್ದಾರೆ, ಮೋಕ್ಷ ಮಾರ್ಗದಲ್ಲಿ ಯಾರಿದ್ದಾರೆ ಅಂಥವ್ರು ಅಂತ ಇಟ್ಕೋಬೇಕು.
ಯಾರು ನಿತ್ಯ ನಿರಂತರ ಜ್ಞಾನ ಮಾರ್ಗದಲ್ಲೇ ಇರ್ತಾರೆ, ಅದಕ್ಕೆ ಬೇರೆ ಯಾವುದು ಈ ಪ್ರಪಂಚದ ಗೊಡವೆನೇ ಬೇಡ ಅವ್ರಿಗೆ. ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನನಗೆ ಯಾರನ್ನ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ. ನಾನು ವಿದ್ಯೆನ ಯಾರಿಗೂ ಒಂದೇ ಒಂದು ಚೂರು ಕೊಟ್ಟೋನಲ್ಲ, ಕೊಡ್ತಾನೂ ಇರ್ಲಿಲ್ಲ. ನಮ್ಮ ಗುರುಗಳು ಅವ್ರು ಹೋಗಕ್ ಮುಂಚೆನೆ ಹೇಳಿದ್ರು, ನೀನು ಒಬ್ಬನೇ ಇಟ್ಕೊಂಡು ಸಾಯ್ಬೇಡ, ಒಂದಷ್ಟು ಜನ ಕೊಟ್ಬಿಟ್ಟು ಹೋಗು ಅಂತ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಅಂತ ಮಾಡಿಕೊಂಡು ಸತ್ಯವನ್ನ ಹೇಳ್ತಾ ಇದ್ದೀನಿ ಹೊರತು ಇದು ಬಿಟ್ಟು ನನಗೇನು ಆಗ್ಬೇಕಾಗಿಲ್ಲ. ನನಗೆ ಬೇಕಾದಾಗ ವಿದ್ಯೆ ಇದೆ, ನನ್ನ ಪಾಡಿಗೆ ನಾವು ಹೋಗ್ಕೊಳ್ತೀನಿ, ನನಗೆ ಗೊತ್ತಿದೆ. ಆದ್ರೆ ಪ್ರಪಂಚದ ಜನಕ್ಕೆ ಗೊತ್ತಾಗ್ಬೇಕು, ನೀನು ಕೊಟ್ಬಿಟ್ಟು ಹೋಗು ಅಂತ ನಮ್ಮ ಗುರುಗಳು ಹೇಳಿದಾರೆ. ಅದನ್ನ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಸತ್ಯ ಬೇಕು ಅನ್ನೋದು ನೀವು ಶೇರ್ ಮಾಡಿ ಅಷ್ಟೇ, ಬೇಡದೆ ಇರೋದು ಬಿಡಿ, ನನಗೇನು ಆಗ್ಬೇಕಾಗಿಲ್ಲ. ಹಾಗಾಗಿ ಯತಿಗಳು ಅಂದ್ರೆ ಜ್ಞಾನ ಮಾರ್ಗ ಮೋಕ್ಷ ಮಾರ್ಗದಲ್ಲಿ ಇರ್ತಕ್ಕಂಥವ್ರು. ಇವತ್ತು ಯಾರೇ ಇರಲಿ, ಅವ್ರು ಸನ್ಯಾಸಿ ಬಟ್ಟೆನೇ ಹಾಕಿರ್ಬೇಕು ಅಂತೇನಿಲ್ಲ. ನೀವು ಬಟ್ಟೆಯಿಂದ ಯಾರನ್ನೂ ಅಳಿಯಕ್ಕಾಗಲ್ಲ. ಒಂದು ಬಟ್ಟೆ ನೋಡ್ಬಿಟ್ಟು ಸೂಟು ಬೂಟು ಹಾಕೊಂಡು ಜೇಬಲ್ಲಿ 10 ರೂಪಾಯಿ ಇರ್ಬೋದು, ಬರೀ ಚಡ್ಡಿ ಹಾಕೊಂಡು ಓಡಾಡೋ ಜಾಗದಲ್ಲಿ ಲಕ್ಷ ರೂಪಾಯಿ ಇರ್ಬೋದು. ಸೊ ಯು ಕೆನಾಟ್ ಅಲ್ಲ, ಯು ಶುಡ್ ನಾಟ್ ಜಡ್ಜ್ ಎನಿ ಪರ್ಸನ್ ಜಸ್ಟ್ ಬೈ ಹಿಸ್ ಕ್ಲೋತ್ಸ್ ಆರ್ ಎಕ್ಸ್ಟರ್ನಲ್ ಅಪಿಯರೆನ್ಸ್. ನೋಡೋದಕ್ಕೆ ತುಂಬಾನೇ ಸಿಂಪಲ್ ಆಗಿರ್ತಾರೆ, ಹೈ ಥಿಂಕಿಂಗ್ ಅಂಡ್ ಸಿಂಪಲ್ ಲಿವಿಂಗ್ ಅನ್ನೋ ಥರದಲ್ಲಿ. ಹಾಗಾಗಿ ನೀವು ಅದನ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಯಾರು ಆ ಥರ ನಿಜವಾಗ್ಲೂ ಅಂಥ ಮಾರ್ಗಗಳಲ್ಲಿ ಇರ್ತಾರೆ, ಅವರು ಜ್ಞಾನ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಲ್ಲಿ, ಧ್ಯಾನ ಮಾರ್ಗದಲ್ಲಿ ಇದರಲ್ಲಿ ಯಾರು ಇರ್ತಾರೆ, ಅವರಿಗೆ ಇದನ್ನೆಲ್ಲ ಈ ಪ್ರಾಪಂಚಿಕ ಸಾಂಸಾರಿಕಗಳನ್ನೆಲ್ಲ ಕಟ್ಕೊಂಡು ಏನೂ ಆಗ್ಬೇಕಾಗಿರಲ್ಲ. ಹಾಗಾಗಿ ಅಂತಹ ಜನಗಳಿಗೆ ಯಾವುದೇ ರೀತಿಯಾದಂತಹ ಅಶೌಚ ಆಚರಣೆ ಬೇಕಾಗಿಲ್ಲ. ಅದೇ ರೀತಿಯಲ್ಲಿ ಬ್ರಹ್ಮಚಾರಿಗಳಿಗೆ ಯಾವುದೇ ರೀತಿಯಾದಂತಹ ಅಶೌಚ ಅನ್ನೋದು ಇಲ್ಲ. ಇದಕ್ಕೆ ಬಹಳ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ. ಬಹಳ ಸ್ಥೂಲವಾಗಿ ಹೇಳಬೇಕು ಅಂದ್ರೆ ಬ್ರಹ್ಮಚಾರಿಗಳು ಅಂದ್ರೆ ಹಳೆ ಕಾಲದಲ್ಲಿ, ಇವತ್ತಿನ ಲೈಫ್ ಸ್ಟೈಲಲ್ಲಿ ಸ್ಟೂಡೆಂಟ್ಸು, ಹಳೆ ಕಾಲದಲ್ಲಿ ಗುರುಕುಲದಲ್ಲಿ ಆ ಸ್ಟೂಡೆಂಟ್ಸ್ಗಳು ಓದ್ತಾ ಇದ್ರು, ಮನೆಯಲ್ಲಿ ಇರ್ತಾ ಇರ್ಲಿಲ್ಲ ಅವರು. ಗುರುಕುಲದಲ್ಲಿ ಯಾಕೆ ಓದ್ತಿದ್ವು ಅಂದ್ರೆ, ಮನೆಯಲ್ಲಿ ಇದ್ರೆ ಇವೆಲ್ಲ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಗುರುಕುಲದಲ್ಲಿ ಓದೋರು. ಆ ಗುರುಕುಲದಲ್ಲಿ ಓದ್ಬೇಕಾದ್ರೆ ಅವ್ರ ಮನೆಗೆ ಬರೋ ಹಾಗಿರ್ಲಿಲ್ಲ. ತಂದೆ ತಾಯಿ ವರ್ಷಕ್ಕೊಂದ್ಸತಿ ಅದನ್ನ ಹೋಗಿ ಅಲ್ಲಿಗೆ ನೋಡ್ಕೊಂಡು ಬರ್ತಾ ಇದ್ರು ಅಷ್ಟೇ. ಇದು ಒಂದು ಕಾನ್ಸೆಪ್ಟು ಅಥವಾ ಲೆಕ್ಕಾಚಾರ ಇದೇ ಇದೆ. ಅಂತಹ ಜಾಗದಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದೇ ಅಶೌಚ ಅನ್ನೋದು ಇಲ್ಲ. ಸ್ವಂತ ತಂದೆ ತಾಯಿ ಹೋಯ್ತು ಅಂದ್ರೆ ಕರ್ಮ ಮಾಡಕ್ ಅವ್ನು ಬರ್ಬೇಕಾದ್ರೆ ಅವ್ನ ಗುರುಕುಲದಿಂದ ಪರ್ಮಿಷನ್ ತಗೊಂಡು ಬರೋರು, ಕರ್ಮ ಮಾಡ್ಬಿಟ್ಟು ಮತ್ತೆ ವಾಪಸ್ ಹೋಗೋನು. ಇದು ಲೆಕ್ಕಾಚಾರ ಇತ್ತು. ಹಾಗಾಗಿ ಬೇರೆ ಯಾರೋ ದೊಡ್ಡಪ್ಪ ಸತ್ವ, ಅಜ್ಜಿ ಸತ್ವ, ತಾತ ಸತ್ವ, ಅತ್ತೆ ಸತ್ವ, ಇನ್ಯಾರೋ ಯಾರೇ ಸತ್ವ ಅವನಿಗೆ ಸೂತಕ ಅನ್ನೋದು ಇಲ್ಲ. ಇವತ್ತಿನ ಲೈಫ್ ಸ್ಟೈಲಲ್ಲಿ ಸ್ಟೂಡೆಂಟ್ಸ್ಗಳು, ಆ ಸ್ಟೂಡೆಂಟ್ಸ್ ಮೋಜು ಮಸ್ತಿ ಮಾಡ್ಕೊಂಡಿರೋ ಸ್ಟೂಡೆಂಟ್ಸ್ಗಳಾಗಿದ್ರೆ ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು, ನಂಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಶಾಸ್ತ್ರ ಏನ್ ಹೇಳುತ್ತೆ ಅದನ್ನ, ಶಾಸ್ತ್ರದ ಲೆಕ್ಕಾಚಾರದಲ್ಲಿ ಯಾರು ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಅಂದ್ರೆ ವಿದ್ಯೆಯನ್ನ ಬೇಡುವವನು, ವಿದ್ಯೆಗೋಸ್ಕರ ಜೀವನ ಮಾಡ್ತಾ ಇರ್ತಕ್ಕಂಥವನು, ಅಂತಹ ವಿದ್ಯಾರ್ಥಿಗಳು ಯಾರು ಬಹಳ ಸ್ಟೂಡಿಯಸ್ ಫೆಲೋಸ್ ಏನಾದ್ರು ಇದ್ರೆ ಅವರಿಗೆ ಅಪ್ಲೈ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಏತೇಷಾಂ ಸೂತಕಂ ನಾಸ್ತಿ ಋತ್ವಿಜಾಂ ಕರ್ಮ ಕುರ್ವತಾಂ. ಪುರೋಹಿತ ಕೆಲಸವನ್ನ ಯಾರು ಮಾಡ್ತಾ ಇರ್ತಾರೆ, ಇವತ್ತಿನ ಲೈಫ್ ಸ್ಟೈಲ್ಗೆ ಬಹಳ ಇದು ಉಪಯುಕ್ತವಾದಂತಹ ಮತ್ತೆ ಅಗತ್ಯವಾದಂತಹ ಅವಶ್ಯಕವಾದಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಪುರೋಹಿತ ವರ್ಗದಲ್ಲಿ ಯಾರಿದ್ದಾರೆ, ಋತ್ವಿಜಾಂ ಕರ್ಮ ಕುರ್ವತಾಂ, ಯಾರು ಪುರೋಹಿತ ಕೆಲಸವನ್ನು ಮಾಡ್ತಾ ಇರ್ತಾನೆ ಅವನು ಸ್ವಂತ ತಂದೆ ತಾಯಿ ಹೋದರೆ ಮಾತ್ರ ಅಶೌಚ ಆಚರಣೆ ಇರಬೇಕೆ ಹೊರತು ಬೇರೆ ಯಾರು ಹೋದ್ರೂ ಅಶೌಚ ಆಚರಣೆ ಆ ಪುರೋಹಿತನಿಗೆ ಇರುವುದಿಲ್ಲ. ಏತೇಷಾಂ ಸೂತಕಂ ನಾಸ್ತಿ. ಇದಿಷ್ಟೇ ಅಲ್ಲ, ಲಿಸ್ಟು ಬೇಕಾದಷ್ಟಿದೆ. ಇನ್ನೂ ಒಂದು ಶ್ಲೋಕವನ್ನು ನಾನು ಇಲ್ಲಿ ಕೊಟ್ಟು ಮಾಡ್ತೀವಿ ಅಷ್ಟೇ, ಯಾಕಂದ್ರೆ ಇನ್ನು ಬೇರೆ ಬೇರೆ ಕಡೆ ಇದೆ, ಬೇರೆ ಬೇರೆ ಟೈಮಲ್ಲಿ ಅದು ಸಿಕ್ಕಿದಾಗ ಹೇಳ್ತೀನಿ. ಅದೇ ರೀತಿಯಲ್ಲಿ ಇನ್ನೂ ಒಂದು ಕೆಲವು ಹೇಳ್ತೀನಿ. ರಾಜ ಕಾರ್ಯದಲ್ಲಿ ನಿಯುಕ್ತನಾದವನಿಗೆ ಇವತ್ತಿನ ಕಾಲದಲ್ಲಿ ಹೇಳಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ IAS IPS ಆಫೀಸರ್ಸ್ ಇರ್ತಾರಲ್ಲ, ಆ ಒಂದು ಒಳ್ಳೆ ಪೋಸ್ಟಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಅಕಸ್ಮಾತ್ ಯಾರು ಹೋಯ್ತು ಅಂದ್ರೆ ಸೂತಕ ಅಂತ ಅವ್ರು ಇರ್ಬೇಕು. ಯಾಕೆ ಅಂದ್ರೆ ಅವರು ಕಾರ್ಯನಿಮಿತ್ತ ಎಲ್ಲೆಲ್ಲೋ ಇರ್ತಾರೆ. ಎಲ್ಲೋ ಇರೋನು 10 ದಿನ ನಾನು 3 ದಿನ ಒಂದೇ ಕಡೆ ಸುಮ್ಮನೆ ಕೂತಿರ್ತೀನಿ ಅನ್ನೋಕ್ಕಾಗಲ್ಲ. ಇಟ್ಸ್ ಬೇಸಿಕ್ ಕಾಮನ್ ಸೆನ್ಸ್. ಹಾಗಾಗಿ ಅಂತಹ ವ್ಯಕ್ತಿಗಳಿಗೆ ಯಾರು ರಾಜ ಕಾರ್ಯದಲ್ಲಿ ಅಂದ್ರೆ ಇವತ್ತಿನ ಕಾಲದಲ್ಲಿ ಸರ್ಕಾರಿ ಕಾರ್ಯದಲ್ಲಿ ನಿಯುಕ್ತನಾಗಿರ್ತಾನೆ ಅನ್ನೋದು, ಅದು IAS ಆಫೀಸರೇ ಆಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅದೋ ಬ್ಯಾಂಕಿನ ಕೆಲಸದ ಮೇಲೆ ಬೇರೆ ಯಾವನೋ ಇನ್ನೊಬ್ಬ ಊರಿಗೆ ಹೋಗಿರ್ಬೋದು 10 ದಿನ ಡೆಪ್ಯುಟೇಷನ್ ಮೇಲೆ, ಅಥವಾ ಇನ್ನೊಂದ್ ಕಡೆ ಎಲ್ಲೋ ಹೋಗಿರ್ಬೋದು, ಅಥವಾ ಒಂದು ಸೆಮಿನಾರ್ಗೆ ಹೋಗಿರ್ಬೋದು. ಈಗೆಲ್ಲ ಅನ್ಯ ಕಾರ್ಯ ನಿಮಿತ್ತ ಹೋಗಿರ್ತಕ್ಕಂಥವ್ರಿಗೆ ಇಲ್ಲಿ ಯಾರೋ ಸ್ವಂತ ತಂದೆ ತಾಯಿ ಅಲ್ಲದೆ ಇರೋದ್ರ ಬಗ್ಗೆ ನಾವು ಹೇಳ್ತೀವಿ. ಸ್ವಂತ ತಂದೆ ತಾಯಿ ಆಗಿದ್ದು ಅವನೇ ಕರ್ಮ ಮಾಡೋನಾಗಿದ್ರೆ ವಾಪಸ್ ಬರ್ಲೇಬೇಕು ಅವ್ನು, ಯಾರೇ ಆದವನು. ಅದು ಆಗಿಲ್ಲ, ಬೇರೆ ಮಕ್ಳಿದ ಮಾಡೋದಕ್ಕೆ ಅಣ್ಣ ಇದ್ದಾನೆ ಅಂದ್ರೆ ಅವನು ಇವನ್ ಕೆಲಸ ಮಾಡ್ಕೋಬಹುದು. ಅದನ್ನ ಬಹಳ ಸ್ಪಷ್ಟವಾಗಿ ಒತ್ತಿ ಹೇಳ್ತಾ ಇದ್ದೇನೆ ನಾನು. ರಾಜಕಾರ್ಯದಲ್ಲಿ ನಿಯುಕ್ತನಾದವನಿಗೆ, ಜ್ಞಾನ ಮಾರ್ಗದಲ್ಲಿ ಇರೋನು,
ನಿತ್ಯ ಜ್ಞಾನ ಮಾರ್ಗದಲ್ಲಿ ಓದ್ಕೊಂಡು ಅವನು ಪಾಡುವನಿರ್ತಕ್ಕಂಥವನು. ಇಂಥವ್ರಿಗೆಲ್ಲಾನು ಕೂಡ ಯಾವುದೇ ರೀತಿಯಾದಂತಹ ಅಶೌಚ ಆಚರಣೆಗಳು ಬೇಕಾಗಿಲ್ಲ, ಪುರೋಹಿತನಿಗೂ ಬೇಕಾಗಿಲ್ಲ ಅಂತ ಇಲ್ಲೂ ಕೂಡ ಹೇಳಾಗಿದೆ. ವ್ರತಿಗಳಿಗೆ ಯಾವುದೇ ಒಂದು ವ್ರತವನ್ನ ಕೆಲವು ಸತಿ 48 ದಿನ, ಒಂದು ಮಂಡಲ ವ್ರತ ಅಂತ ಹೇಳ್ತೀವಿ ನಾವು, 48 ದಿನಗಳವರೆಗೆ ಒಂದು ವ್ರತವನ್ನು ಕೈಗೊಂಡಿರ್ತಾರೆ ಕೆಲವರು. ಆ ತರ ಕೈಗೊಂಡಿರ್ತಕ್ಕಂಥವ್ರಿಗೆ ಮತ್ತೆ ಒಂದು ಸಂವತ್ಸರ ವ್ರತ ಅಂತ ಇದೆ ಶಾಸ್ತ್ರದಲ್ಲಿ. ಒಂದು ಸಂವತ್ಸರದ ಒಳಗೆ ವ್ರತಗಳನ್ನ ಕೆಲವರು ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಕೈಗೊಂಡಿರ್ತಾರೆ. ಈ ತರ ಯಾರು ಸಂಕಲ್ಪ ಮಾಡ್ಕೊಂಡು ಆಲ್ರೆಡಿ ಮುಂದುವರೆದಿರ್ತಾರೆ ಅವ್ರು ಯಾರು ಕೂಡ ಯಾವುದೇ ಒಂದು ಇದ್ರೊಳಗೂ ಕೂಡ ಇರಬೇಕಾಗಿಲ್ಲ. ವಾನಪ್ರಸ್ಥಾಶ್ರಮದಲ್ಲಿ ಇರತಕ್ಕಂಥವ್ರು ಯಾವುದೇ ಅಶೌಚಗಳನ್ನು ಆಚರಣೆ ಮಾಡಬೇಕಾಗಿಲ್ಲ. ವಾನಪ್ರಸ್ಥಾಶ್ರಮ ಅಂದ್ರೆ ನಾನು ಈಗಷ್ಟೇ ಹೇಳ್ದಂಗೆ ಮೋಕ್ಷ ಮಾರ್ಗದ ಕಡೆಗೆ ಯಾವಾಗಲೂ ಒಲವನ್ನು ತೋರಿಸ್ಕೊಂಡು ಸಾಂಸಾರಿಕದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲದೆ ನಿರಾಸಕ್ತಿ ಅಥವಾ ಅನಾಸಕ್ತಿಯನ್ನು ತೋರಿಸ್ತಕ್ಕಂಥವ್ರು, ಅವ್ರ ಪಾಡುಗಳು ಭಗವಂತನ ಕಡೆಗೆ ಇರ್ತಕ್ಕಂಥವ್ರು ಯಾರು ಕೂಡ ಯಾವುದೇ ರೀತಿಯ ಅಶೌಚದಲ್ಲಿ ಇರಬೇಕಾಗಿಲ್ಲ. ಈ ಅಶೌಚ ಅನ್ನತಕ್ಕಂಥದ್ದು ಕೇವಲ ಜಾಯಿಂಟ್ ಫ್ಯಾಮಿಲಿಗೆ ಮತ್ತೆ ಒಂದು ಸೆಂಟಿಮೆಂಟ್ ಅಥವಾ ಫೀಲಿಂಗು ಎಮೋಷನ್ಗೆ ಗೋಸ್ಕರ ಶಾಸ್ತ್ರಗಳಲ್ಲಿ ಮಾಡಿರ್ತಕ್ಕಂಥದ್ದು ಅನ್ನೋ ಒಂದು ಕಾನ್ಸೆಪ್ಟ್ ಬಿಟ್ರೆ ದೇರ್ ಈಸ್ ನೋ ಲಾಜಿಕಲ್ ರೀಸನ್ ಫಾರ್ ದಟ್. ಇದನ್ನ ಮತ್ತೆ ಇನ್ನೂ ಒಂದ್ಸತಿ ಒತ್ತಿ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ತುಂಬಾ ಜನ ಕೇಳ್ತಾ ಇರ್ತಾರೆ, ಇವತ್ತಿನ ಲೈಫ್ ಸ್ಟೈಲ್ ನಾವು ಹಾಗಿರಕ್ಕಾಗಲ್ಲ, ಹೀಗಿರಕ್ಕಾಗಲ್ಲ, ಹೀಗೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತಲ್ಲ. ಏನು ಇಲ್ಲ, ಯಾರು ಹೋದ್ರೂ ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗ್ಬೇಕು. ಪ್ರಪಂಚದಲ್ಲಿ ಯಾರು ಸತ್ತು ನಡೀತಾನೇ ಇರತ್ತೆ ಪ್ರಪಂಚ. ಮಾಂದಾತಾಚ ಮಹೀಪತಿ ಅಂತ ಯಾವುದೋ ಒಂದು ಬಹಳ ದೊಡ್ಡ ಉತ್ತಮವಾದಂತಹ ಶ್ಲೋಕ ಇದೆ. ಎಂತೆಂತಾದೋ ಸತ್ತೋದು ಅಂತದ್ರೊಳಗೆ ನಿಂದ್ ಯಾವ ಲೆಕ್ಕ ಅಂತ ಕಿಂ ಮುಂಜ ತ್ವಯಾ ಯಾಸ್ಯತೆ ಅಂತ ಇವನು ಭೋಜರಾಜ ಸಣ್ಣ ಹುಡುಗಾಗಿದ್ದಾಗ ಹೇಳ್ತಕ್ಕಂತಹ ಶ್ಲೋಕ ಅದು. ಹಾಗೆ ಯಾರು ಸತ್ತು ಪ್ರಪಂಚ ನಡೆಯುತ್ತೆ, ಯಾರು ಹುಟ್ಟಿದ್ರು ಪ್ರಪಂಚ ನಡೆಯುತ್ತೆ. ಯಾವುದಕ್ಕೂ ಪ್ರಪಂಚ ಏನು ನಿಲ್ಲಲ್ಲ. ಆತ್ಯಂತಿಕ ಪ್ರಳಯ ಆಗೋ ತನಕ ಎಲ್ಲ ನಡ್ಕೊಂಡು ಹೋಗ್ತಿರುತ್ತೆ. ಸೊ ನಿಮಗೆ ಬೇಕಾ ನೀವು ಇರ್ಬೋದು, ನೀವು 1 ದಿನ 2 ದಿನ ಬೇಕಾದ್ರೂ ಪಾಲ್ಗೊಳ್ಬೋದು, 10 ದಿನ 12 ದಿನ ಬೇಕಾದ್ರೂ ಪಾಲ್ಗೊಳ್ಬೋದು. ಬೇಕಾ ಇಲ್ಲ ಪಾಲ್ಗೊಳ್ಳೋದು ಆಗಲ್ಲ ಬಿಡ್ಬೋದು. ಇಟ್ ಈಸ್ ಪ್ಯೂರ್ಲಿ ಯುವರ್ ಇಂಟ್ರೆಸ್ಟ್ ಅಂಡ್ ಯುವರ್ ಲೈಕಿಂಗ್ ಅಂಡ್ ಯುವರ್ ಒಪಿನಿಯನ್, ಯುವರ್ ಡಿಸಿಷನ್. ಇದುಗಳು ಯಾರು ಸುಮ್ಮನೆ ಹಾಗೆ ಹೀಗೆ ಅಂತಾರೆ. ಶಾಸ್ತ್ರಗಳು ಎಲ್ಲವನ್ನೂ ಕೂಡ ಹೇಳಿದ್ರು ಕೂಡ ಶಾಸ್ತ್ರದಲ್ಲಿ ಹೇಳಿದೆ ಅಂತ ಮಾತ್ರಕ್ಕೆ ನೀವು ಫಾಲೋ ಮಾಡಬೇಕಾಗಿಲ್ಲ ಅಂತ ಹೇಳೋದಕ್ಕೂ ಶಾಸ್ತ್ರದಲ್ಲೇ ಪ್ರಮಾಣ ಇದೆ. ಕೇವಲಂ ಶಾಸ್ತ್ರಮಾಶ್ರಿತ್ಯ ನ ಕರ್ತವ್ಯೋ ಹಿ ನಿರ್ಣಯ ಯುಕ್ತಿಹೀನೇ ವಿಚಾರೇತು ಧರ್ಮಹಾನಿ ಪ್ರಜಾಯತೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅದನ್ನ. ಕೇವಲಂ ಶಾಸ್ತ್ರಮಾಶ್ರಿತ್ಯ, ಕೇವಲ ಶಾಸ್ತ್ರವನ್ನ ನಾವು ಆಶ್ರಯಿಸಿ, ನ ಕರ್ತವ್ಯೋ ಹಿ ನಿರ್ಣಯ, ಯಾವುದೇ ಒಂದು ಡಿಸಿಷನ್ಗೆ ನಾವು ಬರಬಾರ್ದು. ಯುಕ್ತಿಹೀನೇ ವಿಚಾರೇತು, ಆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಕಾನ್ಸೆಪ್ಟ್ಗಳಲ್ಲಿ ವಿಚಾರಗಳಲ್ಲಿ ತರ್ಕಕ್ಕೆ ಅದು ಹೊಂದುತ್ತಾ ಇಲ್ಲ ಅಂದ್ರೆ ಧರ್ಮ ಹಾನಿ ಪ್ರಜಾಯತೆ, ಧರ್ಮಕ್ಕೆ ಹಾನಿ ಉಂಟಾಗುತ್ತೆ. ಸೊ ಹಾಗಾಗಿ ಶಾಸ್ತ್ರಗಳಲ್ಲೇ ಈ ತರದ್ದೆಲ್ಲ ಬೇಕಾದಷ್ಟು ವಾಕ್ಯಗಳು ಸಿಗತ್ತೆ ನಮಗೆ. ಶಾಸ್ತ್ರಗಳಲ್ಲೇ ಅಕಸ್ಮಾತ್ ವಿರೋಧ ಬಂತು ಅಂದ್ರೆ ವಿರೋಧೋ ಯತ್ರ ವಾಕ್ಯಾನಾಂ ಪ್ರಾಮಾಣ್ಯಂ ತತ್ರ ಭೂಯಸಾಂ, ಅನೇಕ ಇದಿತ್ತು ಅಂದ್ರೆ ನ್ಯಾಯ ಏವ ಪ್ರವರ್ತತೆ. ಅಂತಹ ಸಂದರ್ಭಗಳಲ್ಲಿ ವಿರೋಧೋ ಯತ್ರ ವಾಕ್ಯಾನಾಂ ಪ್ರಾಮಾಣ್ಯಂ ತತ್ರ ಭೂಯಸಾಂ, ಬೇಕಾದಷ್ಟು ಪ್ರಮಾಣಗಳು ಈ ಋಷಿ ಹಾಗೆ ಬರ್ದಿದ್ದಾನೆ, ಆ ಋಷಿ ಹೀಗೆ ಬರ್ದಿದ್ದಾನೆ ಅಂತ ತೋರ್ಸಕ್ ಹೋಯ್ತು ಅಂದ್ರೂ ಕೂಡ ಅಂತಹ ಸಂದರ್ಭದಲ್ಲಿ ಏನು ಮಾಡ್ಬೇಕಾಗತ್ತೆ ಅಂದ್ರೆ ನ್ಯಾಯ ಏವ ಪ್ರವರ್ತತೆ, ತುಲ್ಯ ಪ್ರಮಾಣ ವಿರೋಧೇತು. ಎಲ್ಲ ಈಕ್ವಲ್ ಆಗಿ ನಮಗೆ ಪ್ರಮಾಣ, ಡೂಸ್ಗೆ ಡೋಂಟ್ಸ್ಗೆ ಎರಡಕ್ಕೂ ವಿಧಿ ನಿಷೇಧ ಎರಡಕ್ಕೂ ಇದೆ ಅಂದಾಗ ನ್ಯಾಯ ಏವ ಪ್ರವರ್ತತೆ, ತರ್ಕವನ್ನ ಹೊರಗೆ ಹಚ್ಚಿ ನೋಡ್ಬೇಕು. ಅದು ತರ್ಕಕ್ಕೆ ನಿಲ್ಕತ್ತೆ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ನಾವು ಫಾಲೋ ಮಾಡ್ಬೇಕು. ತರ್ಕಕ್ಕೆ ಹೊಂದತ್ತೆ ಅಂದ್ರೆ ಬೇಸಿಕಲಿ ಅಲ್ಲಿ ಎಥಿಕ್ಸ್ ಹೊಂದಬೇಕು. ಎಲ್ಲದಕ್ಕಿಂತ ಮುಖ್ಯ ಪ್ರಪಂಚದಲ್ಲಿ ಎಲ್ಲಾ ಶಾಸ್ತ್ರಗಳ ಮೂಲ ಉದ್ದೇಶ ಎಥಿಕ್ಸ್, ಅಹಿಂಸೆ. ಅಷ್ಟು ತಿಳ್ಕೊಂಬಿಡಿ. ಕಾಯ ವಾಚ ಮನಸ ಅಹಿಂಸೆ ಇರ್ತಕ್ಕಂಥದ್ದೇನೆ ಎಥಿಕ್ಸ್. ಅದಕ್ಕೆ ಫಸ್ಟ್ ಹೊಂದಬೇಕು. ನಾವು ಮಾಡತಕ್ಕಂತಹ ಕರ್ಮದ ಆಚರಣೆಯಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಇದೇ ಧರ್ಮ. ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಡೆಫಿನೇಷನ್ ಆಫ್ ಧರ್ಮ ಏನು ಅಂದ್ರೆ, ನಾನು ಇಷ್ಟು ಸಾವಿರಾರು ಗ್ರಂಥಗಳನ್ನು ಓದಿರೋದ್ರೊಳಗೆ ನಾವು ಮಾಡತಕ್ಕಂತಹ ಕರ್ಮದಿಂದ ಯಾರಿಗೆ ಇನ್ನೊಬ್ಬರಿಗೆ ತೊಂದರೆ ಆಗೋದಿಲ್ವೋ ಅದು ಧರ್ಮ. ಇಷ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ನೀವು. ಹಾಗಾಗಿ ಈ ಅಶೌಚ ಅನ್ನತಕ್ಕಂಥದ್ದು ನೀವು ಏನೇನು ಕರ್ಕೊಳ್ತಿರೋ, ಸೂತಕ ಅಂತಿರೋ, ಮಡಿ ಅಂತಿರೋ, ಮೈಲಿಗೆ ಅಂತಿರೋ, ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ, ಮಡಿ ಅನ್ನೋದಕ್ಕಾಗ್ಲಿ, ಮೈಲಿಗೆ ಅನ್ನೋದಕ್ಕಾಗ್ಲಿ, ಮುಸುರೆ ಅನ್ನೋದಕ್ಕಾಗ್ಲಿ ಸಂಸ್ಕೃತದಲ್ಲಿ ಪದವೇ ಇಲ್ಲ. ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರು ಪದ ಸಿಕ್ಕಿದ್ರೆ ದಯವಿಟ್ಟು ನನಗೂ ಕೊಡಿ, ನಾನು ತಿಳ್ಕೊಳ್ತೀನಿ. ನಾನು ಹುಡುಕಿರೋದ್ರೊಳಗೆ ಎಲ್ಲೂ ಇಲ್ಲ. ಅಕಸ್ಮಾತ್ ನಿಮ್ಗೇನಾದ್ರು ವಿಶೇಷವಾಗಿ ಅದ್ಭುತವಾಗಿ ನಾನು ಸಿಕ್ಕಿಬಿಟ್ರೆ, ಮುಸುರೆ ಅನ್ನೋದಕ್ಕಾಗ್ಲಿ, ಮಡಿ ಅನ್ನೋದಕ್ಕಾಗ್ಲಿ, ಮೈಲಿಗೆ, ಮಡಿ ಅಂದ್ರೆ ಶುಚಿತ್ವ ಅಷ್ಟೇ. ಅದು ಬಿಟ್ಟು ನೀವು ಇವತ್ತು ಏನು ಮಡಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಏನೇನೋ ಮಾಡ್ತಿರಲ್ಲ ಆ ಸೆನ್ಸಲ್ಲಿ ಇಲ್ಲ. ಇದ್ರೆ ನನಗೆ ತಂದ್ಕೊಡಿ.
ಬಹುಶಃ ಇಷ್ಟು ಸಾಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಈ ಒಂದು ಔಷಧೋತ್ತರ ವಿಚಾರದಲ್ಲಿ ನಿಮ್ಮ ಪರ್ಸನಲ್ ಒಪಿನಿಯನ್ ಅದು ನಿಮಗೆ ಬೇಕಾದ್ರೆ ಫಾಲೋ ಮಾಡ್ಬೋದು, ಬೇಡದಿದ್ರೆ ಬಿಡ್ಬೋದು. ಇದನ್ನ ಬಹಳ, ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ಇದನ್ನ ನೀವು ಒಂದು ವಿಡಿಯೋ ಮಾಡಿ ಇದಮಿತ್ತಮ್ ಅಂತ ಹೇಳಿದ್ರೆ ಜನಕ್ಕೆ ಸೊಸೈಟಿಗೆ ಅನುಕೂಲ ಆಗತ್ತೆ ಅಂತ. ಎಂತಾವದೇ ಆಗಿದೆ, ಪಂಡಿತರ ಮನೆ ಅದೇ ಆಗಿದೆ, ಪಾಮರರ ಮನೆ ಅದೇ ಆಗಿದೆ. ನಾನು ಪಂಡಿತರ ವಂಶದಲ್ಲೇ ಹುಟ್ಟಿರೋನು, ನನಗೆ ಗೊತ್ತಿದೆ ಎಲ್ಲ. ಹಾಗಾಗಿ ನೀವು ಬೇಕಾ ಫಾಲೋ ಮಾಡಿ, ಬೇಡವಾ ಬಿಡಿ. ಸುಮ್ಮನೆ ಇನ್ನೊಬ್ಬರನ್ನ ದೂಷಣೆ ಮಾಡ್ತಾ ನೀವು ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಥರ ನೀವು ಮಾಡ್ಕೋಬೇಡಿ ಅಷ್ಟೇ. ನಿಮಗೆ ಬೇಕಾ ನೀವು ಫಾಲೋ ಮಾಡಿ, ಬೇಡವಾ ಬಿಡಿ ಅಷ್ಟೇ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ನಿಮಗೇನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಅಶೌಚದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ತಾರ್ಕಿಕವಾದ ಪ್ರಶ್ನೆ ಅಥವಾ ಸಂಶಯ ಇದ್ದರೆ ಕಡಾಖಂಡಿತವಾಗಿ ಡಿಸ್ಪ್ಲೇ ಆಗ್ತಿರ್ತಕ್ಕಂತಹ ನಮ್ಮ ನಂಬರ್ಗೆ ನೀವು ಭೇಟಿ ಮಾಡ್ಬೋದು. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.